ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಛಾಯಾ, ಆಯುರ್ವೇದ ಫಿಸಿಷಿಯನ್ ಆ್ಯಂಡ್ ಸೈಕಾಲಜಿಸ್ಟ್, ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್. ವೀಕ್ಷಕರೇ, ಇವತ್ತಿನ ವಿಷಯ ಬಹಳ ಒಂದು ಸುಲಭವಾದಂತಹ ಒಂದು ದ್ರವ್ಯ, ನಾವು ಎಲ್ಲರೂ ಬಳಸುವಂಥದ್ದು. ಅದ್ಯಾವುದು ಅಂದರೆ ಮಜ್ಜಿಗೆ. ಹೌದು, ಇದೇನಪ್ಪ ಮಜ್ಜಿಗೆ ಬಗ್ಗೆ ಮಾತಾಡ್ತಿದ್ದಾರೆ, ಏನಿದೆ ಅದರಲ್ಲಿ ಅಂತ ನೀವೆಲ್ಲ ಅಂದ್ಕೋಬೋದು. ಆಯುರ್ವೇದದಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಈ ಮಜ್ಜಿಗೆಯಲ್ಲಿ ಇದೆ. ಸಂಸ್ಕೃತದಲ್ಲಿ ಇದನ್ನು ತಕ್ರ ಅಂತ ನಾವು ಕರಿತೀವಿ. ಇದರ ಗುಣ ಲಘು ಗುಣ ಆಗಿರುವಂಥದ್ದು. ಇದು ದೇಹದಲ್ಲಿ ಈಸಿಯಾಗಿ ಡೈಜೆಷನ್ ಆಗುವಂಥದ್ದು. ವೀರ್ಯ ಬಂದ್ಬಿಟ್ಟು ಉಷ್ಣವೀರ್ಯ. ಹೌದು ವೀಕ್ಷಕರೇ, ಮಜ್ಜಿಗೆ ದೇಹದಲ್ಲಿ ಉಷ್ಣವನ್ನು ಕ್ರಿಯೇಟ್ ಮಾಡುತ್ತೆ. ಇದರ ಟೇಸ್ಟ್ ಬಂದ್ಬಿಟ್ಟು ಹುಳಿ ಮತ್ತು ಒಗರು. ಹಾಗಿದ್ರೆ ಯಾವೆಲ್ಲ ಒಂದು ಕಾಯಿಲೆಗಳಿಗೆ ಅಥವಾ ನಾವು ಹೇಗೆಲ್ಲ ಮಜ್ಜಿಗೆಯನ್ನು ಬಳಸ್ಕೋಬೇಕು ಅಂತ ನೋಡೋಣ. ವೀಕ್ಷಕರೇ, ಮಜ್ಜಿಗೆ ಎರಡು ರೀತಿಯಾದಂತಹ ಕೆಲಸ ನಿರ್ವಹಿಸುತ್ತೆ. ಒಂದು, ಆರೋಗ್ಯವಂತರಲ್ಲಿ ಆರೋಗ್ಯನ ಹೇಗೆ ಇನ್ನೂ ಚೆನ್ನಾಗಿ ಕಾಪಾಡಿಕೊಳ್ಬಹುದು ಅಂತ ಹೇಳ್ಕೊಡುತ್ತೆ. ಎರಡನೇದು, ರೋಗ ಇದ್ದಲ್ಲಿ ಅಥವಾ ಯಾವುದೇ ರೀತಿಯ ಕಾಯಿಲೆಗಳಿದ್ದಲ್ಲಿ ಇದು ಔಷಧಿ ರೂಪವಾಗಿ ನಮಗೆ ಸಹಾಯ ಮಾಡುತ್ತೆ. ಒಂದು ಪ್ರಮೋಷನ್ ಆಫ್ ಪಾಸಿಟಿವ್ ಹೆಲ್ತ್ ಆಗುತ್ತೆ, ಇನ್ನೊಂದು ಔಷಧಿ ರೂಪವಾಗಿ ಕಾಯಿಲೆಗಳಲ್ಲಿ ಉಪಯುಕ್ತವಾಗುವಂಥದ್ದು. ಇದರ ಜೊತೆಗೆ ಇದರ ಗುಣಗಳು ಹೀಗೆ ಇರುತ್ತೆ. ಇದು ದೀಪನ ಮಾಡುತ್ತೆ, ಅಗ್ನಿ ದೀಪನ ಅಂದರೆ ಡೈಜೆಸ್ಟಿವ್ ಫೈರ್. ದೀಪನ ಆದ ತಕ್ಷಣ ಏನಾಗುತ್ತೆ, ಪಾಚನ ಚೆನ್ನಾಗಾಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಾದರೆ ನಾವೆಲ್ಲರೂ ಆರೋಗ್ಯವಂತರಾಗಿರ್ಬೋದು. ಹಾಗಾಗಿ ಈ ಮಜ್ಜಿಗೆ ದೀಪನ ಪಾಚನ ಕ್ರಿಯೆಗೆ ಬಹಳ ಪ್ರಯೋಜನಕಾರಿಯಾಗಿರುವಂಥದ್ದು. ಉದರ ಸಂಬಂಧಿತ ಕಾಯಿಲೆಗಳು ಅಂದರೆ ಹೊಟ್ಟೆ ಉಬ್ಬರ ಆಗಿರ್ಬೋದು, ಗ್ಯಾಸ್ ಇಶ್ಯೂಸ್ ಇರ್ಬೋದು, ಹುಳಿ ತೇಗ್ ಬರ್ತಾ ಇರುತ್ತೆ, ಈ ಥರ ಎಲ್ಲ ಕಾಯಿಲೆಗಳಿಗೂ, ಉದರ ಸಂಬಂಧಿತ ಕಾಯಿಲೆಗಳಿಗೆ ಈ ಮಜ್ಜಿಗೆ ಬಹಳ ಉಪಕಾರಿಯಾಗಿರುವಂಥದ್ದು. ಈ ಮಜ್ಜಿಗೆ ಕೂಡ ನಾನು ಹಳೆ ಸಂಚಿಕೆಯಲ್ಲಿ ಹೇಳಿದೆ, ತುಪ್ಪ ಹೇಗೆ ತಯಾರಿ ಮಾಡಬೇಕು ಅಂತ. ಅದೇ ಪ್ರೋಸೆಸ್ಸಲ್ಲಿ ಬಂದಂತಹ ಮಜ್ಜಿಗೆ ಮಾತ್ರ ಔಷಧಿ ಗುಣಗಳಲ್ಲಿ ಹೊಂದಿರುತ್ತೆ. ಈಗ ಹೊರಗಡೆ ಸಿಗುವಂತಹ ಪಾನೀಯಗಳಿರ್ಬೋದು, ರೆಫ್ರಿಜಿರೇಟ್ ಮಾಡಿ ಲಸ್ಸಿ ಕೊಡುವಂಥ ಇರಬಹುದು, ಯಾವುದರಲ್ಲೂ ಔಷಧೀಯ ಗುಣಗಳಿಲ್ಲ. ತಿಳಿ ಮಜ್ಜಿಗೆ ನೀವು ಏನು ಮನೆಯಲ್ಲಿ ತಾಜಾ ಮಜ್ಜಿಗೆ ತಯಾರಿ ಮಾಡ್ತೀರಾ ಅದರಲ್ಲಿ ಮಾತ್ರ ಒಂದು ಔಷಧೀಯ ಗುಣಗಳು ಇರುವಂಥದ್ದು. ಸೊ ಈ ಉದರ ಕಾಯಿಲೆಗಳಿಗೆ ಈ ಮಜ್ಜಿಗೆಯ ಜೊತೆ ಶುಂಠಿ ಮತ್ತು ಕೊತ್ತಂಬರಿ ಬೀಜವನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ಉದರ ಸಂಬಂಧಿತ ಕಾಯಿಲೆಗಳು ನಿವಾರಣೆ ಆಗ್ತಾ ಬರುವಂಥದ್ದು. ಇನ್ನು ಗ್ರಹಣಿ ಅಂದರೆ ಇದು IBS ಅಂತ ಕರಿತೀವಿ, ಇರಿಟಬಲ್ ಬವಲ್ ಸಿಂಡ್ರಮ್. ಅಂದರೆ ಊಟ ಮಾಡಿದ ತಕ್ಷಣ ಮಲವಿಸರ್ಜನೆಗೆ ಹೋಗುವಂಥದ್ದು. ಇಂಥ ಪರಿಸ್ಥಿತಿಯಲ್ಲಿ ಮಜ್ಜಿಗೆಯಲ್ಲಿ ನಾವು ಸ್ವಲ್ಪ ಶುಂಠಿ, ಕರಿಮೆಣಸು ಸೇರಿಸಿ ಸೇವನೆ ಮಾಡೋದ್ರಿಂದ IBS ಅಥವಾ ಗ್ರಹಣಿ ಸಂಬಂಧಿತ ಕಾಯಿಲೆಗಳಿಗೆ ಬಹಳ ಉಪಯುಕ್ತ ಆಗುವಂಥದ್ದು. ನಾವು ಗ್ರಹಣಿ ಕಾಯಿಲೆಯಲ್ಲಿ ಹೇಗೆ ಮಜ್ಜಿಗೆ ಉಪಯುಕ್ತ ಅಂತ ಹೇಳಿದ್ವಿ. ಇನ್ನು ಅಡ್ವಾನ್ಸ್ಡ್ ಸ್ಟೇಜ್ ಅಸೈಟಿಸ್ ಅಂತ ನಾವು ಹೇಳ್ತೀವಿ. ಅಂದರೆ ಹೊಟ್ಟೆಲೆಲ್ಲ ನೀರು ತುಂಬಿಕೊಳ್ಳುವಂಥದ್ದಾಗೋದು, ಪಾದ ಎಲ್ಲ ಉರಿ ಆಗುವಂಥದ್ದು, ಪಾದಗಳಲ್ಲಿ ನೀರು ತುಂಬಿಕೊಳ್ಳುವಂಥದ್ದಾಗೋದು, ಇದು ಅಸೈಟಿಸ್ ಕಾಯಿಲೆ ಆಗಿರುತ್ತೆ. ಇಂಥ ಕಾಯಿಲೆಗಳಲ್ಲಿ ಮಜ್ಜಿಗೆಗೆ ತಿಳಿ ಮಜ್ಜಿಗೆಗೆ ಶುಂಠಿ ಮತ್ತು ಬೆಲ್ಲವನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ಈ ನೀರು ತುಂಬಿಕೊಂಡು ಏನಿರುತ್ತೆ ಹೊಟ್ಟೆ ಮತ್ತು ಪಾದಗಳಲ್ಲಿ, ಇದೆಲ್ಲವೂ ಕಡಿಮೆ ಆಗ್ತಾ ಬರುವಂಥದ್ದು. ಇನ್ನು ಮಲಬದ್ಧತೆಯಲ್ಲಿ ಹುಳಿ ಮಜ್ಜಿಗೆ ಸೇವನೆ ಮಾಡಬೇಕು. ನೀವು ಕೇಳ್ಬೋದು, ನೀವು ಇದು ಮಲಬದ್ಧತೆ ಹೇಳಿದ್ರಿ, ಆದರೆ ಗ್ರಹಣಿನಲ್ಲೂ ಮಜ್ಜಿಗೆ ಸೇವನೆ ಮಾಡಬೇಕು, ಮಲಬದ್ಧತೆಯಲ್ಲೂ ಮಜ್ಜಿಗೆ ಸೇವನೆ ಮಾಡಬೇಕು ಅಂತ ಹೇಳಿದ್ರಿ. ಆದರೆ ಗ್ರಹಣಿಯಲ್ಲಿ ಅಥವಾ ಉದರ ಕಾಯಿಲೆಗಳಿಗೆ ನಾನು ತಾಜಾ ಮಜ್ಜಿಗೆ ಸೇವನೆ ಮಾಡಬೇಕು ಅಂತ ಹೇಳಿದೆ. ಮಲಬದ್ಧತೆಯಲ್ಲಿ ಹುಳಿ ಮಜ್ಜಿಗೆ, ಸ್ವಲ್ಪ ಹುಳಿ ಬಂದಂತಹ ಮಜ್ಜಿಗೆ ನಾವು ಸೇವನೆ ಮಾಡಿದ್ರೆ ಮಲಬದ್ಧತೆ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನು ಕೂದಲುದ್ರುವಂಥದ್ದು ಅಥವಾ ಮೈಯಲ್ಲಿ ಕಾಂತಿ ಇಲ್ಲದೆ ಇರುವಂಥ ಸಮಸ್ಯೆಗಳಿಗೂ ಕೂಡ ಮಜ್ಜಿಗೆ ಸೇವನೆ ಮಾಡಿದ್ರೆ ಒಂದು ರೀತಿಯಾದಂತಹ ಒಂದು ನೀರಿನಂಶ ಜಾಸ್ತಿಯಾಗಿ ಮಾಯಿಶ್ಚರ್ ಕೊಡುವಂಥದ್ದು
ಮೈಸೂರು ಕೊಡುವಂಥದ್ದಾಗತ್ತೆ. ಇನ್ನು ಕಣ್ಣಿನ ದೃಷ್ಟಿ ಹೆಚ್ಚು ಮಾಡುವಂಥದ್ದು, ಅದಲ್ಲದೆ ಮೂಲವ್ಯಾಧಿ ಬಂದರೂ ಕೂಡ ಅದು ಕೂಡ ತಾಜಾ ಮಜ್ಜಿಗೆ ಸೇವನೆ ಮಾಡುವಂಥದ್ದು. ಸಿಟ್ಸ್ ಬಾತ್ ಅಂತ ನಾವು ಹೇಳ್ತೀವಿ ಮೂಲವ್ಯಾಧಿ ಸಮಸ್ಯೆಗೆ ಬಂದಾಗ. ಸಿಟ್ಸ್ ಬಾತ್ ಅಂದರೆ ಒಂದು ಟಬ್ನಲ್ಲಿ ಬಿಸಿ ನೀರು ಮತ್ತು ಉಪ್ಪನ್ನು ಹಾಕಿ ಆ ಟಬ್ಬಲ್ಲಿ ಕೂತ್ಕೊಳ್ಳುವಂಥದ್ದು. ಬಿಸಿ ನೀರು ಬದಲಾಗಿ ಮಜ್ಜಿಗೆಯನ್ನು ಸ್ವಲ್ಪ ಬಿಸಿ ಮಾಡಿ ಅಲ್ಲಿ ಕೂರುವಂಥದ್ದು. ಅದು ಬಹಳ ಬೇಗ ಒಂದು ಹೀಲಿಂಗ್ ಪ್ರೊಸೆಸ್ ಆಗುತ್ತೆ. ಅಥವಾ ಪೈಲ್ ಮಾಸ್ ಏನಾದರೂ ಬಂದಿದೆ ಅದನ್ನು ಸ್ವಲ್ಪ ಎಳ್ಳೆಣ್ಣೆಯಲ್ಲಿ ಮಸಾಜ್ ಮಾಡಿ ಆ ಬಿಸಿಯಾದ ಮಜ್ಜಿಗೆ ಟಬ್, ವಾರ್ಮ್ ಬಿಸಿನೂ ಅಲ್ಲ, ಸ್ವಲ್ಪ ಉಗುರು ಬೆಚ್ಚಗಿನ ಮಜ್ಜಿಗೆ ಎಲ್ಲ ಟಬ್ ಬಾತ್ ಅಥವಾ ಸಿಟ್ಸ್ ಬಾತ್ ಅಂತ ನಾವು ಕರಿತೀವಿ. ಇದು ಕೂಡ ಬಹಳ ಉಪಯುಕ್ತ ಆಗುವಂಥದ್ದು. ಈಗ ನಾವು ನೋಡಿದ್ವಿ ಮೂಲವ್ಯಾಧಿ ಸಮಸ್ಯೆಗೆ ಸಿಟ್ಸ್ ಬಾತ್, ಬಿಸಿಯಾದ ಮಜ್ಜಿಗೆ ಅಲ್ಲಿ ಸಿಟ್ಸ್ ಬಾತ್ ಮಾಡಿದ್ರೆ ಮೂಲವ್ಯಾಧಿ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಹೀಲಿಂಗ್ ಬೇಗ ಆಗುತ್ತೆ ಅಂತ ನಾವು ನೋಡಿದ್ವಿ. ಈ ಮಜ್ಜಿಗೆಯನ್ನು ಮುಖಕ್ಕೆ ನಾವು ಹಚ್ತಾ ಹೋದರೆ ಕಾಂತಿ ಕೂಡ ಜಾಸ್ತಿ ಬರಲಿಕ್ಕೆ ಶುರುವಾಗುವಂಥದ್ದು. ಮೊಡವೆಗಳು ಅಥವಾ ಮೊಡವೆಗಳ ಕಲೆಗಳೇನಾದರೂ ಇದೆ, ಮಜ್ಜಿಗೆಯನ್ನು ಹಚ್ತಾ ಹೋದರೆ ಅದು ಕೂಡ ಕಡಿಮೆ ಆಗುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ಯಾರೆಲ್ಲ ಈ ಮಜ್ಜಿಗೆಯನ್ನು ಸೇವನೆ ಮಾಡಬಾರ್ದು, ಸೊ ಪಿತ್ತ ಹೆಚ್ಚಾಗಿದ್ದಲ್ಲಿ ದೇಹದಲ್ಲಿ ಅಥವಾ ಅತಿಯಾಗಿ ಯಾರು ಸಣ್ಣಗಿರ್ತಾರೋ ಅವರೆಲ್ಲ ಈ ಮಜ್ಜಿಗೆಯನ್ನು ಸೇವನೆ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಇದರ ಜೊತೆಗೆ ಆಯುರ್ವೇದದಲ್ಲಿ ಕೂಡ ಇದರ ಪ್ರಿಪ್ರೇಷನ್ಸ್ ಲೈಕ್ ತಕ್ರದಾರ ಅಂತ ನಾವು ಮಾಡ್ತೀವಿ. ಸೋರಿಯಾಸಿಸ್ ಇದ್ದರೆ ಅಥವಾ ಸ್ಕಿನ್ ಇಶ್ಯೂಸ್ ಏನಾದರೂ ಇದ್ದಲ್ಲಿ ಈ ತಕ್ರದಾರ ಮಾಡುವಂಥದ್ದು. ಸೊ ಇದು ಕೂಡ ಇನ್ಫ್ಲಮೇಷನ್ಸ್ ಏನಾದರೂ ಇದ್ದರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮೆಡಿಸಿನ್ ಪ್ರಿಪರೇಷನ್ಸಲ್ಲಿ ನೋಡಿದ್ರೆ ತಕ್ರಾರಿಷ್ಟ ಅಂತ ಮಾಡ್ತೀವಿ. ಡೈಜೆಷನ್ಸ್ ಪ್ರಾಬ್ಲಮ್ಸ್ ಇದ್ದರೆ, ಪೈಲ್ಸ್ ಇದ್ದರೆ ಇದು ತಕ್ರಾರಿಷ್ಟ ಹೆಲ್ಪ್ ಆಗುತ್ತೆ. ಇನ್ನೊಂದು ಪುನರ್ನವಾದಿ ತೈಲ ಅಂತ ನಾವು ಹೇಳ್ತೀವಿ. ಇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಮಾತ್ರ ಬಳಸುವಂಥದ್ದು. ಈ 2 ಮೆಡಿಕೇಶನ್ಸು ಮಜ್ಜಿಗೆಯನ್ನು ಉಪಯೋಗಿಸಿ ಮಾಡುವಂಥದ್ದು. ತಲೆಗೆ ನಾವು ತಕ್ರ ಅಂದರೆ ಮಜ್ಜಿಗೆಯನ್ನು ನಾವು ಈ ಥರ ಶಿರೋಧಾರ ಹೇಗೆ ಮಾಡ್ತೀವೋ ಹಾಗೆ ಈ ತಕ್ರನ ಯೂಸ್ ಮಾಡ್ತೀವಿ. ಯಾವೆಲ್ಲ ಸಮಸ್ಯೆಗಳಿಗೆ ಅಂದರೆ ಸ್ಕಾಲ್ಪ್ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ, ಅಥವಾ ಮಾನಸಿಕ ಒತ್ತಡ ಏನಾದರೂ ಇದ್ದರೆ, ಹೈ ಬಿ ಪಿ ಏನಾದರೂ ಇದ್ದರೆ, ಈ ಎಲ್ಲ ಸಮಸ್ಯೆಗಳಿಗೂ ನಾವು ಶಿರೋಧಾರದಲ್ಲಿ ತಕ್ರವನ್ನು ನಾವು ಯೂಸ್ ಮಾಡುವಂಥದ್ದು ಆಯುರ್ವೇದದಲ್ಲಿ ನಾವು ನೋಡ್ತೀವಿ. ಸೊ ಈ ಎಲ್ಲ ಗುಣಗಳು ಈ ತಕ್ರದಲ್ಲಿ ನಾವು ನೋಡ್ಕೊತ ಬಂದ್ವಿ. ಈ ಬಟರ್ ಮಿಲ್ಕು ನಾ ಹೇಳ್ದಾಗೆ ಅದೇ ಪ್ರೊಸೆಸಲ್ಲಿ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಔಷಧಿಯ ಗುಣಗಳು ಸಿಗುತ್ತೆ. ಮೊಸರು ತಂದು ನೀವು ಮಜ್ಜಿಗೆನಲ್ಲಿ ಮಾಡಿಬಿಟ್ಟು ಉಪಯೋಗ ಮಾಡ್ತೀನಿ ಅಂದರೆ ಅದ್ರಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಬೆನಿಫಿಟ್ಟು ಸಿಗೋದಿಲ್ಲ. ಸೊ ಹಸುವಿನ ಹಾಲಿನಿಂದ ತೆಗೆದಂತಹ ಮೊಸರಿನಿಂದ ಮಾಡಿದಂತಹ ಕಡಿದಂತಹ ಮಜ್ಜಿಗೆ, ಆ ತಿಳಿಯಾದ ಮಜ್ಜಿಗೆ, ಫ್ಯಾಟ್ ಎಲ್ಲ ತೆಗೆದು ಬಂದಂತಹ ತಿಳಿಯಾದ ಮಜ್ಜಿಗೆಯನ್ನು ಮಾತ್ರ ಉಪಯೋಗ ಮಾಡುವಂಥದ್ದು. ಆ ಮಜ್ಜಿಗೆಗೆ ನೀವು ನಾ ಹೇಳಿದಂತಹ ಕೆಲವು ಕಾಯಿಲೆಗಳಿಗೆ ಎಲ್ಲ ಬೆರೆಸಿ ಸೇವನೆ ಮಾಡಿದ್ರೆ ಬಹಳ ಉಪಯುಕ್ತ. ಶುಂಠಿ ಆಗಿರ್ಬೋದು, ಕೆಲವೊಂದು ಕಾಯಿಲೆಗಳಿಗೆ ಬೆಲ್ಲವನ್ನು ಉಪಯೋಗಿಸ್ತೀವಿ, ಸೊ ಕರಿಮೆಣಸನ್ನು ಉಪಯೋಗಿಸ್ತೀವಿ. ಇವೆಲ್ಲವನ್ನು ಅಡಿಷನ್ಸ್ ಬೇಸ್ಡ್ ಆನ್ ದ ಡಿಸೀಸಸ್. ಅದರ ಪ್ರಕಾರ ನೀವು ಉಪಯೋಗ ಮಾಡ್ಕೊತ ಬಂದರೆ ನಿಮಗೆ ಸಾಕಷ್ಟು ಪ್ರಯೋಜನ ಈ ಮಜ್ಜಿಗೆಯಿಂದ ಪಡ್ಕೊಳ್ಬಹುದು. ಸೊ ಇವತ್ತಿಗೆ ಈ ಸಂಚಿಕೆಯಲ್ಲಿ ನಾವು ಮಜ್ಜಿಗೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದ್ರವ್ಯದ ಬಗ್ಗೆ ತಿಳ್ಕೊಳ್ಳೋಣ. ಅದರ ಆಯುರ್ವೇದದ ಔಷಧಿ ಗುಣಗಳ ಬಗ್ಗೆ ಕೂಡ ನಾವು ತಿಳಿದುಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಮಜ್ಜಿಗೆಯ ಬಗ್ಗೆ ಮತ್ತು ಅದರ ಆಯುರ್ವೇದದಲ್ಲಿರುವ ಔಷಧಿಯ ಗುಣಗಳ ಬಗ್ಗೆ ನಾವು ತಿಳಿದುಕೊಂಡಿದ್ವಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲೂ ಕೂಡ ಹೊಸ ಒಂದು ಪದಾರ್ಥದ ಜೊತೆಗೆ ನಾವು ಭೇಟಿ ಮಾಡೋಣ. ನಮಸ್ಕಾರ.